ವಿಡಿಯೋದಲ್ಲಿ ನಾವು ನಮ್ಮ ಸೋಲಾರ್ ಸಿಸ್ಟಮ್ನ ಅಂಚಿನವರೆಗೆ ಪ್ರಯಾಣಿಸೋಣ. ಈ ಪ್ರಯಾಣದಲ್ಲಿ ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿರುವ ಎಲ್ಲ ಗ್ರಹಗಳ ಬಗ್ಗೆ, ಅದೇ ರೀತಿ ನಮ್ಮ ಭೂಮಿ ಥರ ಬೇರೆ ಗ್ರಹದಲ್ಲಿ ಜೀವ ಹೇಗೆ ಇಲ್ಲ, ಬೇರೆ ಗ್ರಹದಲ್ಲಿ ವಾತಾವರಣ ಹೇಗಿರುತ್ತೆ, ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿ ನಮ್ಮ ಭೂಮಿಯನ್ನು ಬಿಟ್ಟು ನಾವು ಬೇರೆ ಯಾವ ಗ್ರಹದಲ್ಲಾದರೂ ಜೀವಿಸಲು ಸಾಧ್ಯ ಆಗುತ್ತಾ, ಈ ರೀತಿ ನಮ್ಮ ಸೋಲಾರ್ ಸಿಸ್ಟಮ್ನ ಪೂರ್ತಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಸುಮಾರು 450 ಕೋಟಿ ವರ್ಷಗಳ ಹಿಂದೆ ನೆಬ್ಯುಲಾದಲ್ಲಿ ಸುಮಾರು 99% ಗ್ಯಾಸ್ ಎಲ್ಲ ಬೆರೆತು ಒಂದು ಹತ್ತಿರ ಸೇರಿ ಸೂರ್ಯನಾಗಿ ಬದಲಾದರೆ ಉಳಿದ 1% ಮಾತ್ರ ಇಷ್ಟು ಗ್ರಹಗಳಾಗಿ ಅವುಗಳ ಉಪಗ್ರಹಗಳಾಗಿ ಬದಲಾಗಿವೆ. ಈಗ ಸೋಲಾರ್ ಸಿಸ್ಟಮ್ನಲ್ಲಿರುವ ಪ್ರತಿಯೊಂದು ಗ್ರಹದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇ ಗ್ರಹ ಮೆರ್ಕ್ಯುರಿ, ಅಂದರೆ ಬುಧ ಗ್ರಹ. ಇದು ನಮ್ಮ ಸೌರ ಕುಟುಂಬದಲ್ಲಿರುವ ಅತಿ ಚಿಕ್ಕ ಗ್ರಹ. ಈ ಗ್ರಹದ ಡಯಾಮೀಟರ್ 4879 ಕಿಲೋಮೀಟರ್. ಇದು ಸೂರ್ಯನಿಗೆ ಕೇವಲ 5,80,00,000 ಕಿಲೋಮೀಟರ್ ದೂರದಲ್ಲಿ ಇದೆ. ಇದರ ಕೋರ್ 70% ಐರನ್ನಿಂದ ತುಂಬಿರುತ್ತೆ. ಈ ಬುಧ ಗ್ರಹ ತನ್ನ ಸುತ್ತ ತಾನು ತುಂಬ ಸ್ಲೋ ಆಗಿ ಸುತ್ತುತ್ತೆ. ಅದು ಎಷ್ಟು ಅಂದರೆ ಬುಧ ಗ್ರಹದ ಮೇಲೆ ಒಂದು ದಿನ ನಮ್ಮ ಭೂಮಿ ಮೇಲೆ 59 ದಿನಗಳಿಗೆ ಸಮಾನ. ಆದರೆ ಸೂರ್ಯನಿಗೆ ಹತ್ತಿರದಲ್ಲಿ ಇರೋದ್ರಿಂದ ಸೂರ್ಯನ ಸುತ್ತ ಸುತ್ತೋದಕ್ಕೆ ಕೇವಲ 88 ದಿನಗಳ ಸಮಯ ಮಾತ್ರ ಹಿಡಿಸುತ್ತೆ. ಅದೇ ರೀತಿ ಇದರ ಟೆಂಪರೇಚರ್ 430 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಆದರೂ ಕೂಡ ಬುಧ ಗ್ರಹದ ಮೇಲೆ ಕೆಲವು ಪ್ರದೇಶಗಳಲ್ಲಿ ವಿಜ್ಞಾನಿಗಳು ಮಂಜು ಇರುವುದನ್ನು ಗುರುತಿಸಿದ್ದಾರೆ. ಈ ಬುಧ ಗ್ರಹಕ್ಕೆ ಯಾವುದೇ ಉಪಗ್ರಹ ಇಲ್ಲ. ಇನ್ನು ಎರಡನೇ ಗ್ರಹ ವೀನಸ್, ಅಂದರೆ ಶುಕ್ರ ಗ್ರಹ. ಇದು ಸೂರ್ಯನಿಗೆ 10,82,00,000 ಕಿಲೋಮೀಟರ್ ದೂರದಲ್ಲಿ ಇದೆ. ಶುಕ್ರ ಗ್ರಹದ ಡಯಾಮೀಟರ್ 12,104 ಕಿಲೋಮೀಟರ್. ಶುಕ್ರ ಗ್ರಹ ಮತ್ತು ಭೂಮಿ ಹೆಚ್ಚು ಕಮ್ಮಿ ಒಂದೇ ಸೈಜ್ನಲ್ಲಿ ಇರುತ್ತೆ. ಆದ್ದರಿಂದ ಇದನ್ನು ಅರ್ತ್ ಟ್ವಿನ್ ಸಿಸ್ಟರ್ ಅಂತ ಕರೀತಾರೆ. ಆದರೆ ಇದರ ಮೇಲೆ ವಾತಾವರಣ ನಮ್ಮ ಭೂಮಿಗೆ ಪೂರ್ತಿ ಆಪೋಸಿಟ್ ಆಗಿ ಇರುತ್ತೆ. ನರಕ ಅನ್ನೋ ಪ್ರದೇಶ ಇದೆ ಅಂದರೆ ಅದನ್ನು ಶುಕ್ರ ಗ್ರಹ ಅಂತ ಕರೀಬಹುದು. ಈ ಪೂರ್ತಿ ಗ್ರಹವೆಲ್ಲ ಕಾರ್ಬನ್ ಡೈಆಕ್ಸೈಡ್ನಿಂದ ತುಂಬಿರುತ್ತೆ. ಅದೇ ರೀತಿ ಗ್ರಹದ ಪೂರ್ತಿ ಅಗ್ನಿಪರ್ವತಗಳೇ ಇರುತ್ತೆ. ಅವು ನಿರಂತರವಾಗಿ ಸ್ಫೋಟವಾಗುತ್ತಲೇ ಇರುತ್ತೆ. ಇಲ್ಲಿ ಹಗಲು ರಾತ್ರಿ ಎನ್ನುವ ಸಂಬಂಧವಿಲ್ಲದೆ ಟೆಂಪರೇಚರ್ ಆವರೇಜ್ ಆಗಿ ಸುಮಾರು 465 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಅಷ್ಟೇ ಅಲ್ಲ, ಪೂರ್ತಿ ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿ ಅತ್ಯಂತ ಬಿಸಿಯಾಗಿರುವ ಗ್ರಹ ಈ ಶುಕ್ರ ಗ್ರಹ. ಇಲ್ಲಿ ಮೋಡಗಳೆಲ್ಲ ಸಲ್ಫ್ಯೂರಿಕ್ ಆಸಿಡ್ನಿಂದ ತುಂಬಿರುತ್ತೆ. ಅತ್ಯಂತ ಪವರ್ಫುಲ್ ಆಸಿಡ್ಗಳಲ್ಲಿ ಈ ಸಲ್ಫ್ಯೂರಿಕ್ ಆಸಿಡ್ ಕೂಡ ಒಂದು. ಈ ಗ್ರಹದ ಮೇಲೆ ಆಸಿಡ್ ಅನ್ನೋದು ಮಳೆ ರೂಪದಲ್ಲಿ ಬೀಳುತ್ತೆ. ನಮ್ಮ ಭೂಮಿ ಮೇಲೆ ನಮಗೆ ತಿಳಿದಿರುವ ಹಾಗೆ ಒಂದು ಸ್ಕ್ವಯರ್ ಇಂಚಿನಲ್ಲಿ 14.7 ಪೌಂಡ್ಸ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅನ್ನೋದು ನಮ್ಮ ಮೇಲೆ ಬೀಳ್ತಾನೆ ಇರುತ್ತೆ. ಆದರೆ ಅದೇ ಶುಕ್ರ ಗ್ರಹದ ಮೇಲೆ 1500 ಪೌಂಡ್ಸ್ ಪ್ರೆಷರ್ ಬೀಳುತ್ತೆ. ಒಂದು ವೇಳೆ ಯಾರಾದರೂ ಈ ಗ್ರಹದ ಮೇಲೆ ಹೋದ್ರೆ ಮೊಟ್ಟೆ ಟುಷಾದಂಗೆ ಟುಷಾಗಿ ಹೋಗ್ತಾರೆ. ಈ ರೀತಿ ತುಂಬ ಭಯಂಕರವಾಗಿ ಲಾವಾ ಹರಿಯುತ್ತಾ ವಿಷಪೂರಿತವಾದ ವಾಯುಗಳಿಂದ ಈ ಗ್ರಹ ತುಂಬಿರುತ್ತೆ. ಅಷ್ಟೇ ಅಲ್ಲ, ಸೋಲಾರ್ ಸಿಸ್ಟಮ್ನಲ್ಲಿರುವ ಎಲ್ಲ ಗ್ರಹಗಳು ಒಂದು ಕಡೆ ಸುತ್ತಿದರೆ ಈ ಶುಕ್ರ ಗ್ರಹ ಮಾತ್ರ ಅವುಗಳಿಗೆ ವಿರುದ್ಧವಾಗಿ ಆಪೋಸಿಟ್ ಡೈರೆಕ್ಷನಲ್ಲಿ ಸುತ್ತುತ್ತೆ. ಆದ್ದರಿಂದ ಈ ಗ್ರಹದ ಮೇಲೆ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿ ಪೂರ್ವದಲ್ಲಿ ಮುಳುಗ್ತಾನೆ. ಅದೇ ರೀತಿ ಶುಕ್ರ ಗ್ರಹ ತನ್ನ ಸುತ್ತ ತಾನು ತುಂಬ ನಿಧಾನವಾಗಿ ಸುತ್ತುತ್ತೆ. ಒಂದು ಬಾರಿ ತನ್ನ ಸುತ್ತ ತಾನು ಸುತ್ತಿ ಬರೋದಕ್ಕೆ ಸುಮಾರು 243 ದಿನಗಳ ಸಮಯ ಹಿಡಿಸುತ್ತೆ. ಆದರೆ ಸೂರ್ಯನ ಸುತ್ತ ಸುತ್ತಿ ಬರೋದಕ್ಕೆ ಕೇವಲ 225 ದಿನಗಳ ಸಮಯ ಹಿಡಿಸುತ್ತೆ. ಅಂದರೆ ಈ ಗ್ರಹದ ಮೇಲೆ ಒಂದು ವರ್ಷಕ್ಕಿಂತ ಒಂದು ದಿನವೇ ದೊಡ್ಡದು. ಈ ಒಂದು ಶುಕ್ರ ಗ್ರಹಕ್ಕೂ ಕೂಡ ಯಾವುದೇ ಉಪಗ್ರಹ ಇಲ್ಲ. ಇನ್ನು ಮೂರನೇ ಗ್ರಹ ನಮ್ಮ ಭೂಮಿ. ನಮ್ಮ ಸೋಲಾರ್ ಸಿಸ್ಟಮ್ನಲ್ಲೇ ಒಂದು ಅದ್ಭುತವಾದ ಗ್ರಹ ಈ ನಮ್ಮ ಭೂಮಿ. उसने यूसुफ को एक विशेष चमकीले रंग का अंगरखा दिया. यूसुफ ಇಲ್ಲಿ ಎಂತಹ ವಾತಾವರಣ ಇದೆ, ಋತುಗಳು ಯಾವ ರೀತಿ ಬರುತ್ತೆ, ಮಳೆ ಯಾವ ರೀತಿ ಬೀಳುತ್ತೆ, ಇವುಗಳ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತು. ಆದ್ದರಿಂದ ಮುಂದಿನ ಗ್ರಹದ ಬಗ್ಗೆ ತಿಳಿದುಕೊಳ್ಳೋಣ. ಇದರ ನಂತರ ಮಾರ್ಸ್, ಅಂದರೆ ಮಂಗಳ ಗ್ರಹ. ನಮ್ಮ ಸೌರ ಕುಟುಂಬದಲ್ಲಿ ನಮ್ಮ ಭೂಮಿಯನ್ನು ಬಿಟ್ಟು ನಾವು ಜೀವಿಸಲು ಸ್ವಲ್ಪ ಅವಕಾಶ ಇರುವ ಗ್ರಹ ಈ ಮಾರ್ಸ್. ಇದು ಭೂಮಿಯಲ್ಲಿ ಅರ್ಧದಷ್ಟು ಇರುತ್ತೆ. ಮಾರ್ಸ್ನ ಡಯಾಮೀಟರ್ 6,779 ಕಿಲೋಮೀಟರ್. ನಮ್ಮ ಭೂಮಿಯ ರೀತಿಯೇ ಇಲ್ಲಿ ವಾತಾವರಣ, ಋತುಗಳು ಇರುತ್ತೆ. ಇದು ಒಂದು ಬಾರಿ ಸೂರ್ಯನ ಸುತ್ತ ಸುತ್ತಿ ಬರೋದಕ್ಕೆ 687 ದಿನಗಳ ಸಮಯ ಹಿಡಿಸುತ್ತೆ. ಇದನ್ನು ರೆಡ್ ಪ್ಲಾನೆಟ್ ಅಂತ ಕೂಡ ಕರೀತಾರೆ.
ನಾವು ನಮ್ಮ ಭೂಮಿಯಿಂದ ಆಕಾಶವನ್ನು ನೋಡಿದ್ರೆ ನಮಗೆ ಆಕಾಶ ಬ್ಲೂ ಕಲರ್ನಲ್ಲಿ ಕಾಣಿಸುತ್ತೆ. ಆದರೆ ಮಾರ್ಸ್ ಮೇಲೆ ನಿಂತು ಆಕಾಶವನ್ನು ನೋಡಿದ್ರೆ ಅಲ್ಲಿನ ಆಕಾಶ ಪಿಂಕ್ ಮತ್ತು ರೆಡ್ ಕಲರ್ನಲ್ಲಿ ಕಾಣಿಸುತ್ತೆ. ನಾವು ಜೀವಿಸಬೇಕು ಅಂದರೆ ಮೊದಲು ಗಾಳಿ ನೀರು ತುಂಬಾನೇ ಮುಖ್ಯ. ಆದ್ದರಿಂದ ಮಾರ್ಸ್ ಮೇಲೆ ವಿಜ್ಞಾನಿಗಳು ನೀರು ಮತ್ತು ಆಕ್ಸಿಜನ್ ಅನ್ನು ಹುಡುಕುತ್ತಿದ್ದಾರೆ. ಮಾರ್ಸ್ ಮೇಲೆ ನೀರಿರುವ ಆಧಾರಗಳು ಕೂಡ ಪತ್ತೆಯಾಗಿವೆ. ಮಾರ್ಸ್ನ ಕೆಳಗೆ ಕಲ್ಲುಗಳಲ್ಲಿ ನೀರಿರುವ ಅವಕಾಶ ಇದೆ ಅಂತ ವಿಜ್ಞಾನಿಗಳು ಭಾವಿಸುತ್ತಿದ್ದಾರೆ. ಈ ರೀತಿ ಮಾರ್ಸ್ನ ವಾತಾವರಣವನ್ನು ತಿಳಿದುಕೊಳ್ಳುವುದಕ್ಕೆ ವಿಜ್ಞಾನಿಗಳು ರೋವರ್ಸ್ ಅನ್ನು ಕೂಡ ಕಳಿಸ್ತಿದ್ದಾರೆ. ಮಾರ್ಸ್ ಮೇಲೆ ಒಂದು ಕಾಲದಲ್ಲಿ ನೀರು ಹರಿದಿರುವ ಗುರುತುಗಳನ್ನು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಅಷ್ಟೇ ಅಲ್ಲ, ಮಾರ್ಸ್ ಮೇಲೆ ಇರುವ ಒಲಂಪಸ್ ಮೂನ್ಸ್ ಅನ್ನೋ ಅಗ್ನಿಪರ್ವತ ಸುಮಾರು 22 ಕಿಲೋಮೀಟರ್ ಎತ್ತರ ಇರುತ್ತೆ. ಅಂದರೆ ನಮ್ಮ ಭೂಮಿ ಮೇಲೆ ಇರುವ ಎವರೆಸ್ಟ್ಗಿಂತ 3 ಪಟ್ಟು ದೊಡ್ಡದು. ಮಂಗಳ ಗ್ರಹಕ್ಕೆ 2 ಉಪಗ್ರಹಗಳು ಇವೆ. ಮಾರ್ಸ್ ಮೇಲೆ 95% ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಅದೇ ರೀತಿ ನಮ್ಮ ಭೂಮಿಗೆ ಇರುವ ರೀತಿ ಓಝೋನ್ ಲೇಯರ್ ಇಲ್ಲಿ ಇರೋದಿಲ್ಲ. ಇದರಿಂದ ಸೂರ್ಯನಿಂದ ಬರುವ ಯುವಿ ರೇಸ್ ನೇರವಾಗಿ ಗ್ರಹದ ಮೇಲೆ ಬೀಳುತ್ತೆ. ಆದರೆ ಕೆಲವು ಉಪಕರಣಗಳ ಸಹಾಯದಿಂದ ಮಾರ್ಸ್ ಮೇಲೆ ಜೀವಿಸಬಹುದು ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಅದಕ್ಕಾಗಿ ವಿಜ್ಞಾನಿಗಳು ಕೆಲವು ದಶಕಗಳಿಂದ ಪ್ರಯತ್ನಗಳನ್ನು ಮಾಡ್ತಾನೆ ಇದ್ದಾರೆ. ಭವಿಷ್ಯತ್ತಿನಲ್ಲಿ ಮಾರ್ಸ್ ಮೇಲೆ ಕೂಡ ಜನರು ಹೋಗಬಹುದು. ಆದರೆ ಒಂದು ವಿಷಯ ಮಾತ್ರ ಸತ್ಯ, ನಾವು ಈ ಭೂಮಿ ಮೇಲೆ ಜೀವಿಸುತ್ತಿರುವಷ್ಟು ಸ್ವತಂತ್ರವಾಗಿ ನಾವು ಇನ್ನೆಲ್ಲೂ ಜೀವಿಸಲು ಸಾಧ್ಯವಿಲ್ಲ. ಇನ್ನು ಮುಂದಿನ ಗ್ರಹ ಜುಪಿಟರ್, ಅಂದರೆ ಗುರುಗ್ರಹ. ಇದನ್ನು ಕಿಂಗ್ ಆಫ್ ದ ಪ್ಲಾನೆಟ್ ಅಂತ ಕರೀತಾರೆ. ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿರುವ ಎಲ್ಲ ಗ್ರಹಗಳನ್ನು ಬೆರೆಸಿದರೂ ಇದು ಅವುಗಳಿಗಿಂತ ದೊಡ್ಡದಾಗಿ ಇರುತ್ತೆ. ಆದರೆ ಇದು ಇಷ್ಟು ದೊಡ್ಡ ಗ್ರಹವಾಗಿದ್ದರೂ ನಾವು ಅದರ ಮೇಲೆ ನಿಲ್ಲಲು ಸಾಧ್ಯವಿಲ್ಲ. ಏಕೆ ಅಂದರೆ ಇದು ಒಂದು ದೊಡ್ಡ ಗ್ಯಾಸ್ ಬಾಲ್. ಜುಪಿಟರ್ ಮೇಲೆ ನಾವು ನಿಲ್ಲಲು ಲ್ಯಾಂಡ್ ಅನ್ನೋದೇ ಇರೋದಿಲ್ಲ. ಈ ಪೂರ್ತಿ ಗ್ರಹವೆಲ್ಲ ಹೈಡ್ರೋಜನ್, ಹೀಲಿಯಂ, ಮೀಥೇನ್, ಅಮೋನಿಯಾ ಈ ರೀತಿ ಪೂರ್ತಿಯಾಗಿ ಗ್ಯಾಸ್ನಿಂದಾನೇ ತುಂಬಿರುತ್ತೆ. ಆದರೆ ಒಳಗಿನ ವಾತಾವರಣ ಮಾತ್ರ ಗುಡುಗು ಮಿಂಚುಗಳಿಂದ ತುಂಬ ಭಯಂಕರವಾಗಿ ಇರುತ್ತೆ. ಇನ್ನು ಕೆಳಗೆ ಗ್ರಹದ ಮಧ್ಯಕ್ಕೆ ಹೋದ್ರೆ ಲಿಕ್ವಿಡ್ ಮೆಟಾಲಿಕ್ ಹೈಡ್ರೋಜನ್ ಇರುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಇನ್ನೂ ಒಳಗೆ ಹೋದ್ರೆ ಕೋರ್ ಕೂಡ ಇರಬಹುದು ಅಂತ ಹೇಳ್ತಿದ್ದಾರೆ. ಈ ಜುಪಿಟರ್ನ ಮ್ಯಾಗ್ನೆಟಿಕ್ ಫೀಲ್ಡ್ ತುಂಬ ಶಕ್ತಿವಂತವಾದದ್ದು. ಅದರ ಕಕ್ಷೆಗೆ ಯಾವುದಾದ್ರೂ ವಸ್ತು ಹೋದ್ರೆ ತಕ್ಷಣ ಅದನ್ನು ಸೆಳೆದುಕೊಳ್ಳುತ್ತೆ. ಈ ರೀತಿ ನಮ್ಮ ಭೂಮಿ ಕಡೆ ಬರಬೇಕಾದ ಎಷ್ಟು ಆಸ್ಟ್ರಾಯ್ಡ್ಸ್ ಅನ್ನ ತನ್ನ ಕಡೆ ಸೆಳೆದುಕೊಂಡು ನಮ್ಮ ಭೂಮಿಯನ್ನ ನಿರಂತರವಾಗಿ ಆಸ್ಟ್ರಾಯ್ಡ್ಗಳಿಂದ ಕಾಪಾಡುತ್ತಲೇ ಬರ್ತಿದೆ. ಆದ್ದರಿಂದ ಈ ಜುಪಿಟರ್ ಅನ್ನ ಸೋಲಾರ್ ಸಿಸ್ಟಮ್ನ ವ್ಯಾಕ್ಯೂಮ್ ಕ್ಲೀನರ್ ಅಂತ ಕೂಡ ಕರೀತಾರೆ. ಗುರುಗ್ರಹದ ಮೇಲೆ ಕೆಂಪು ಬಣ್ಣದಲ್ಲಿ ಒಂದು ದೊಡ್ಡ ಮಚ್ಚೆ ಕಾಣಿಸುತ್ತೆ. ಇದು ಅಲ್ಲಿ ಉಂಟಾದ ಒಂದು ದೊಡ್ಡ ಸುಂಟರ ಗಾಳಿ. ಇದು ಕಳೆದ 400 ವರ್ಷಗಳಿಂದ ಆ ಗ್ರಹದ ಮೇಲೆ ಸುತ್ತುತ್ತಲೇ ಇದೆ. ಈ ಒಂದು ರೆಡ್ ಸ್ಪಾಟ್ನ ವಿಸ್ತೀರ್ಣ ನಮ್ಮ ಭೂಮಿಗಿಂತ 2 ಪಟ್ಟು ಜಾಸ್ತಿ. ನಮ್ಮ ಭೂಮಿಗೆ ಚಂದ್ರ ಒಬ್ಬನೇ ಉಪಗ್ರಹ, ಆದರೆ ಜುಪಿಟರ್ಗೆ ಮಾತ್ರ 95 ಉಪಗ್ರಹಗಳು ಇವೆ. ಅವುಗಳಲ್ಲಿ ಒಂದು ಯುರೋಪಾ. ಇದರ ಮೇಲೆ ಜೀವ ಇರಬಹುದು ಅಂತ ವಿಜ್ಞಾನಿಗಳು ಅನುಮಾನ ಪಡ್ತಿದ್ದಾರೆ. ಏಕೆ ಅಂದರೆ ಈ ಉಪಗ್ರಹವೆಲ್ಲ ಪೂರ್ತಿಯಾಗಿ ಮಂಜಿನಿಂದ ತುಂಬಿರುತ್ತೆ. ಈ ಮಂಜುಗಡ್ಡೆಗಳ ಕೆಳಗೆ ಸಮುದ್ರ ಇದ್ದು ಅದರಲ್ಲಿ ಯಾವುದಾದರೂ ಜಲಚರಗಳು ಬದುಕಿರುವ ಅವಕಾಶ ಕೂಡ ಇದೆ. ಜುಪಿಟರ್ ತನ್ನ ಸುತ್ತ ತಾನು ತುಂಬ ವೇಗವಾಗಿ ಸುತ್ತುತ್ತೆ. ಕೇವಲ 10 ಗಂಟೆಗಳಲ್ಲಿ ಅದು ತನ್ನ ಸುತ್ತ ತಾನು ಸುತ್ತಿ ಬರುತ್ತೆ. ಆದರೆ ಸೂರ್ಯನ ಸುತ್ತ ಒಂದು ಬಾರಿ ಸುತ್ತಿ ಬರೋದಕ್ಕೆ 4300 ದಿನಗಳ ಸಮಯ ಬೇಕಾಗುತ್ತೆ. ಸ್ಯಾಟ್ರನ್ ಅಂದರೆ ಶನಿ ಗ್ರಹ. ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿ ನೋಡೋದಕ್ಕೆ ಸುಂದರವಾಗಿ ಕಾಣುವ ಗ್ರಹ ಈ ಶನಿ ಗ್ರಹ. ಇದು ಜುಪಿಟರ್ನ ನಂತರ ಅತಿ ದೊಡ್ಡ ಗ್ರಹ. ಅಷ್ಟೇ ಅಲ್ಲ, ಇದು ತುಂಬ ಲಘುವಾದ ಗ್ರಹ ಕೂಡ. ಉದಾಹರಣೆಗೆ ಈ ಶನಿ ಗ್ರಹ ಇಡಿಸುವಷ್ಟು ದೊಡ್ಡ ಸಮುದ್ರದಲ್ಲಿ ಇದನ್ನು ಹಾಕಿದರೆ ಅದು ಮುಳುಗೋದಿಲ್ಲ, ತೇಲುತ್ತೆ. ಈ ಗ್ರಹಕ್ಕೆ ಸಾಂದ್ರತೆ ತುಂಬ ಕಮ್ಮಿ ಇರೋದೇ ಇದಕ್ಕೆ ಕಾರಣ. ಜುಪಿಟರ್ ರೀತಿಯೇ ಇದರ ತುಂಬ ಗ್ಯಾಸ್ಗಳಿಂದ ತುಂಬಿರುತ್ತೆ. ಈ ಗ್ರಹದ ವಿಶೇಷ ಏನು ಅಂದರೆ ಇದರ ಸುತ್ತ ಇರುವ ರಿಂಗ್ಸ್. ಈ ರಿಂಗ್ನ ಸುತ್ತ ಕೋಟ್ಯಾಂತರ ಚಿಕ್ಕ ಚಿಕ್ಕ ಕಲ್ಲುಗಳು, ಐಸ್ ಪಾರ್ಟಿಕಲ್ಸ್, ಡಸ್ಟ್, ಆಸ್ಟ್ರಾಯ್ಡ್ಸ್ ಇವೆಲ್ಲವೂ ಕೂಡ ಗ್ರಹದ ಸುತ್ತ ಸುತ್ತುತ್ತಿರುತ್ತೆ. ಇನ್ನೂ ಕೆಲವು ಲಕ್ಷ ವರ್ಷಗಳ ನಂತರ ಇವೆಲ್ಲ ಬೆರೆತು ಒಂದು ಉಪಗ್ರಹವಾಗಿ ಬದಲಾಗುವ ಸಾಧ್ಯತೆ ಇದೆ ಅಂತ, ಆನಂತರ ಶನಿಗ್ರಹಕ್ಕೆ ರಿಂಗ್ಸ್ ಇರೋದಿಲ್ಲ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಶನಿಗ್ರಹದ ಸುತ್ತ 146 ಉಪಗ್ರಹಗಳು ಸುತ್ತುತ್ತಿವೆ. ಈ ಗ್ರಹ ಸೂರ್ಯನ ಸುತ್ತ ಒಂದು ಬಾರಿ ಸುತ್ತಿ ಬರೋದಕ್ಕೆ 10,756 ದಿನಗಳ ಸಮಯ ಹಿಡಿಸುತ್ತೆ. ಆದರೆ ತನ್ನ ಸುತ್ತ ತಾನು ಕೇವಲ 10 ಗಂಟೆಗಳಲ್ಲಿ ಸುತ್ತುತ್ತೆ. ಇನ್ನು 7ನೇ ಗ್ರಹ ಯುರೇನಸ್. ಇದು ಸೂರ್ಯನಿಂದ 290 ಕೋಟಿ ಕಿಲೋಮೀಟರ್ ದೂರದಲ್ಲಿ ಇರುತ್ತೆ. ಯುರೇನಸ್ ಸೂರ್ಯನ ಸುತ್ತ ಒಂದು ಬಾರಿ ಸುತ್ತಿ ಬರೋದಕ್ಕೆ 30,687 ದಿನಗಳ ಸಮಯ ಹಿಡಿಸುತ್ತೆ.
ಇದು ಐಸ್ನಿಂದ ತುಂಬಿರುವ ಒಂದು ಗ್ರಹ. ಇದರಲ್ಲಿ ವಿಶೇಷ ಏನು ಅಂದ್ರೆ ಎಲ್ಲ ಗ್ರಹಗಳು ನೇರವಾಗಿ ಸುತ್ತುತ್ತಿದ್ರೆ ಇದು 98 ಡಿಗ್ರಿ ಬೆಂಡ್ ಆಗಿ ಸುತ್ತುತ್ತೆ. ಈ ಗ್ರಹಕ್ಕೂ ಕೂಡ ರಿಂಗ್ಸ್ ಇವೆ, ಆದರೆ ಅವು ತುಂಬ ಚಿಕ್ಕ ಸೈಜ್ನಲ್ಲಿ ಇರುತ್ತೆ. ಇದರ ಮೇಲೆ ಉಷ್ಣಾಂಶ -355 ಡಿಗ್ರಿ ಫಾರಿನೀಟ್ ಇರುತ್ತೆ. ಇನ್ನು 8ನೇ ಗ್ರಹ ನೆಪ್ಚ್ಯೂನ್. ನಮ್ಮ ಸೋಲಾರ್ ಸಿಸ್ಟಮ್ನ ಕೊನೆಯ ಗ್ರಹ ಇದು. ಇದು ಸೂರ್ಯನಿಗೆ 450 ಕೋಟಿ ಕಿಲೋಮೀಟರ್ ದೂರದಲ್ಲಿ ಇರುತ್ತೆ. ಒಂದು ವೇಳೆ ನಾವು ಭೂಮಿಯಿಂದ ಒಂದು ರಾಕೆಟ್ನಲ್ಲಿ ಗಂಟೆಗೆ 28,000 ಕಿಲೋಮೀಟರ್ ವೇಗದಲ್ಲಿ ನೆಪ್ಚ್ಯೂನ್ ಕಡೆ ಪ್ರಯಾಣಿಸಿದರೆ ನಾವು ಆ ನೆಪ್ಚ್ಯೂನನ್ನು ಸೇರಿಕೊಳ್ಳಲು 19 ವರ್ಷಗಳ ಸಮಯ ಹಿಡಿಸುತ್ತೆ. ಆದರೆ ವೈಜರ್ 2 ಸ್ಪೇಸ್ ಕ್ರಾಫ್ಟ್ ಗಂಟೆಗೆ 56,000 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸುತ್ತಾ ಕೇವಲ 12 ವರ್ಷಗಳಲ್ಲಿ ನೆಪ್ಚ್ಯೂನನ್ನು ರೀಚ್ ಆಗುತ್ತೆ. ನಮ್ಮ ಭೂಮಿ ಮೇಲೆ ಸೂರ್ಯಕಾಂತಿ ಬೀಳೋದಕ್ಕೆ 8.3 ನಿಮಿಷಗಳ ಸಮಯ ಹಿಡಿಸುತ್ತೆ. ಆದರೆ ಈ ನೆಪ್ಚ್ಯೂನ್ಗೆ ಸೂರ್ಯಕಾಂತಿ ಸೇರಿಕೊಳ್ಳೋದಕ್ಕೆ 250 ನಿಮಿಷಗಳ ಸಮಯ ಹಿಡಿಸುತ್ತೆ. ಇದರಿಂದ ಅರ್ಥ ಆಗುತ್ತೆ ಇದು ಎಷ್ಟು ದೂರದಲ್ಲಿ ಇದೆ ಅಂತ. ಇದು ಸೂರ್ಯನ ಸುತ್ತ ಒಂದು ಬಾರಿ ಸುತ್ತಿ ಬರೋದಕ್ಕೆ 60,190 ದಿನಗಳ ಸಮಯ ಹಿಡಿಸುತ್ತೆ. ಅಂದ್ರೆ ಇದು ಒಂದು ಬಾರಿ ಸೂರ್ಯನ ಸುತ್ತ ಸುತ್ತಿ ಬರುವ ಹೊತ್ತಿಗೆ ನಮ್ಮ 2 ತಲಾಂತರಗಳು ಮುಗಿದು ಹೋಗಿರುತ್ತೆ. ಈ ಗ್ರಹದ ಮೇಲೆ ಗಂಟೆಗೆ 2,000 ಕಿಲೋಮೀಟರ್ ವೇಗದಲ್ಲಿ ಗಾಳಿಗಳು ಬೀಸುತ್ತೆ. ಅಲ್ಲಿನ ವಾತಾವರಣದಲ್ಲಿ ಹೆಚ್ಚಾಗಿ ಮೀಥೇನ್ ಇರುವ ಕಾರಣದಿಂದ ಈ ಗ್ರಹ ನೋಡೋದಕ್ಕೆ ಬ್ಲೂ ಕಲರ್ನಲ್ಲಿ ಕಾಣಿಸುತ್ತೆ. ಈ ಗ್ರಹಕ್ಕೆ 16 ಉಪಗ್ರಹಗಳು ಇವೆ. ಇಲ್ಲಿರುವ ಭಯಾನಕ ವಾತಾವರಣದ ಕಾರಣದಿಂದ ಇಲ್ಲಿ ವಜ್ರಗಳ ಮಳೆ ಕೂಡ ಸುರಿಯುತ್ತೆ. ಆದರೆ ಅಲ್ಲಿರುವ ಒತ್ತಡದ ಕಾರಣದಿಂದ ಅವು ನೆಲದ ಮೇಲೆ ಬೀಳೋ ಹೊತ್ತಿಗೆ ಮಾಯವಾಗಿ ಹೋಗುತ್ತೆ. ಇವು ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿರುವ ಗ್ರಹಗಳು. ಆದರೆ ಒಂದು ಕಾಲದಲ್ಲಿ ನಾವು ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿ ಪ್ಲೂಟೋ ಜೊತೆ ಸೇರಿ 9 ಗ್ರಹಗಳು ಇತ್ತು ಅಂತ ಓದ್ಕೊಂಡಿದ್ದೀವಿ. ಆದರೆ 2006ರಲ್ಲಿ ಪ್ಲೂಟೋಗೆ ಗ್ರಹಕ್ಕೆ ಇರುವ ಕ್ವಾಲಿಟಿಗಳು ಇಲ್ಲ ಅಂತ ಅದನ್ನು ಗ್ರಹಗಳ ಪಟ್ಟಿಯಿಂದ ತೆಗೆದು ಹಾಕಿದ್ದಾರೆ. ಅಂದರೆ ಇದು ಒಂದು ಡ್ರಾಫ್ ಪ್ಲಾನೆಟ್. ಸೋಲಾರ್ ಸಿಸ್ಟಮ್ ಅಂದರೆ ಸೂರ್ಯ ಮತ್ತು ಗ್ರಹಗಳು ಮಾತ್ರವಲ್ಲ, ಮಾರ್ಸ್ ಮತ್ತು ಜುಪಿಟರ್ ಮಧ್ಯೆ ಆಸ್ಟ್ರಾಯ್ಡ್ ಬೆಲ್ಟ್ ಕೂಡ ಇರುತ್ತೆ. ಅದೇ ರೀತಿ ನೆಪ್ಚ್ಯೂನ್ನ ನಂತರ ಕೈಪರ್ ಬೆಲ್ಟ್ ಇರುತ್ತೆ. ಇವುಗಳಲ್ಲಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ಆಸ್ಟ್ರಾಯ್ಡ್ಸ್ ನಿರಂತರವಾಗಿ ಸುತ್ತುತ್ತಿರುತ್ತೆ. ಇದರ ನಂತರ ಇಂಟರ್ಸ್ಟೆಲ್ಲಾರ್ ಸ್ಪೇಸ್ ಪ್ರಾರಂಭವಾಗುತ್ತೆ. ಅದೇ ರೀತಿ ನಮ್ಮ ಸೋಲಾರ್ ಸಿಸ್ಟಮ್ನ ಕೆಲವು ಗ್ರಹಗಳನ್ನು ಯಾವುದೇ ಟೆಲಿಸ್ಕೋಪ್ ಇಲ್ಲದೆ ನಮ್ಮ ಬರಿಗಣ್ಣಿನಿಂದ ನಾವು ನೋಡಬಹುದು. ಅವುಗಳನ್ನು ಹೇಗೆ ನೋಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ವಿಡಿಯೋವನ್ನು ಆಲ್ರೆಡಿ ನಾವು ಮಾಡಿದ್ದೀವಿ. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ಒಂದು ಬಾರಿ ನೋಡಿ.